ಕಾಶ್ಮೀರದಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದಾರೆ. ರಾಜ್ಯಕ್ಕೆ 3 ಯೋಧರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಯೋಧ ಅನೂಪ್ ಪೂಜಾರಿ ರಾಜ್ಯಕ್ಕೆ 3 ಯೋಧರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಯೋಧ ಅನೂಪ್ ಪೂಜಾರಿ, ಬಾಗಲಕೋಟೆ ಯೋಧ ಮಹೇಶ್ ಮಾರಿಗೊಂಡ, ಬೆಳಗಾವಿಯ ದಯಾನಂದ್ ತಿರಕ್ನವರ ಪಾರ್ಥಿವ ಶರೀರ ರವಾನೆ ಮಾಡಲಾಗಿದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಾಶ್ಮೀರದಲ್ಲಾದಂಥ ಅಪಘಾತದಲ್ಲಿ 3 ರಾಜ್ಯದ ಯೋಧರು ಸಾವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ. ಸೊ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಜೊತೆಗೆ ಆ ಕುಟುಂಬದ ಶೋಕ ಏನಿದೆ, ಕುಟುಂಬಕ್ಕೆ ಆಗ್ತಿರುವಂಥ ನೋವು. ಸೊ ಉಡುಪಿ ಜಿಲ್ಲೆಯ ಯೋಧ ಅನೂಪ್ ಪೂಜಾರಿ, ಹಾಗೆ ಬಾಗಲಕೋಟೆ ಅಲ್ಲಿನ ಯೋಧ ಮಹೇಶ್ ಮಾರಿಕೊಂಡ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸೊ ಬೆಳಗಾವಿಯ ದಯಾನಂದ್ ಅವರ ಪಾರ್ಥಿವ ಶರೀರವನ್ನು ಕೂಡ ತಿರಕ್ನವರ ಅವ್ರನ್ನ ಈ ಬೆಳಗಾವಿಗೆ ಇಬ್ಬರು ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನು ಕಳಿಸಲಾಗಿದೆ. ದಯಾನಂದ ಅವರ ಬೆಳಗಾವಿ ತಾಲೂಕಿನ ಸಾಂಬ್ರಾ ನಿವಾಸಿ, ಹಾಗೆ ಮಹೇಶ್ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ನಿವಾಸಿ. ಸೊ ಮಿಲಿಟರಿ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ. ಸೊ ದೃಶ್ಯದಲ್ಲಿ ನಾವು ನೋಡ್ತಿರೋ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಆದಂಥ ಅನಾಹುತ ಸುಮಾರು 150 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಅಪಘಾತದಲ್ಲಿ ಬಿದ್ದಿತ್ತು. ಈ ಒಂದು ಘಟನೆಯಲ್ಲಿ ರಾಜ್ಯದ 3 ಯೋಧರು ಸಾವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ. ಸೊ ಅವರ ಪಾರ್ಥಿವ ಶರೀರವನ್ನು ನಾವೀಗ ಬೆಳಗಾವಿಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹುತಾತ್ಮ ಯೋಧನಿಗೆ ನಮನ ಸಲ್ಲಿಸಲಾಗ್ತಾ ಇದೆ. ಯೋಧ ಅನೂಪ್ ಕುಂದಾಪುರದ ಬಿಜಾಡಿ ನಿವಾಸಿ, ಹಾಗೆ
ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಬೆಳಗಾವಿಯಿಂದ ನಾವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯ ಯೋಧ ಅನೂಪ್ ಪೂಜಾರಿ, ಇವರ ಜೊತೆಗೆ ಮಹೇಶ್ ಮಾರಿಗೊಂಡ, ಮಹಾಲಿಂಗಪುರ ನಿವಾಸಿ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ ಏನಿದೆ, ಸೊ ಅಲ್ಲಿ ಸಾಕಷ್ಟು ಕಡಿದಾದಂಥ ರಸ್ತೆಗಳಿರುತ್ತೆ. ಸ್ವಲ್ಪ ಏನಾದರೂ ನೀವು ಎಡ್ಜಿಗೆ ಹೋದರೂ ಕೂಡ ತೀರಾ ಕಂದಕಕ್ಕೆ ಹೋಗುವಂಥ ಆತಂಕಗಳು. ಹಿಂದೆ ಕೂಡ ನಾವು ಹಲವಾರು ಅಪಘಾತಗಳನ್ನು ನೋಡಿದ್ದೀವಿ. ಸೇನಾ ವಾಹನ ಸುಮಾರು 150 ಅಡಿ, ಅದಕ್ಕಿಂತ ಹೆಚ್ಚು ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ. ಸೊ ಆ ಒಂದು ಕಂದಕಕ್ಕೆ ಬಿದ್ದಾಗ ನಮ್ಮ ಯೋಧರು ಸಾವನ್ನಪ್ಪಿದ್ದಾರೆ. ಸೊ 5 ಮಂದಿ, ಒಟ್ಟು 12 ಮಂದಿ ಗಾಯಗೊಂಡಿರೋದು, 5 ಯೋಧರು ಹುತಾತ್ಮರಾಗಿದ್ದಾರೆ. ಆ 5 ಯೋಧರು ಯಾರು ಹುತಾತ್ಮರಾದರೂ ಅದರಲ್ಲಿ 3 ನಮ್ಮ ರಾಜ್ಯದ ಯೋಧರು. ದೇಶದ ಒಬ್ಬೊಬ್ಬ ಯೋಧ ಹುತಾತ್ಮರಾದಾಗಲೂ ಕೂಡ ಅದು ದೇಶಕ್ಕಾಗುವಂಥ ಭಾಳ ದೊಡ್ಡ ನಷ್ಟ. ಎಷ್ಟು ಮಂದಿ ಇದ್ದಾರೆ ಹೇಳಿ ಸೇನೆಯಲ್ಲಿ ಕೆಲಸ ಮಾಡೋಕ್ಕೆ, ಅಥವಾ ಸೇನೆಯಲ್ಲಿ ನನ್ನ ಸೇವೆ ಸಲ್ಲಿಸಬೇಕು ಅಂತ ವಾಲಂಟಿಯರ್ ಆಗಿ ಬರುವಂಥವ್ರು. ಅಪರೂಪದ ಇಂಥ ಯೋಧರಲ್ಲಿ ನಾವು ಅವ್ರನ್ನ ಕಳ್ಕೊಂಡಂಥ ಸಂದರ್ಭ ದೇಶಕ್ಕಾಗುವಂಥ ಭಾಳ ದೊಡ್ಡ ನಷ್ಟ. ಸೊ ಹುತಾತ್ಮ ಯೋಧ ದಯಾನಂದ್ಗೆ ನಮನ ಸಲ್ಲಿಸುವಂಥದ್ದಾಗ್ತಾ ಇದೆ. ಸೊ ಯೋಧರು ನಮಗೆ ನೀಡುವಂಥ ರಕ್ಷಣೆ, ನಾವು ಒಳಗೆ ಆರಾಮಾಗಿದ್ದೀವಿ, ಜಾತಿ ಧರ್ಮ ಅದು ಇದು ಅಂತ ಕಿತ್ತಾಡ್ಕೊಂಡಿದ್ದೀವಿ ಇಲ್ಲಿ. ಬಟ್ ಅಲ್ಲಿ ಈ ಗಡಿ ಅಂತ ಬಂದಾಗ ನಿಸ್ವಾರ್ಥವಾಗಿ ಅವ್ರ ಕುಟುಂಬವನ್ನು ಬಿಟ್ಟು, ತಂದೆ ತಾಯಿನ ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ಅವರಲ್ಲಿ ಇರ್ತಾರಲ್ಲ, ಅವರು ನಿಜವಾದಂಥ ಹೀರೋಸ್. ಸೊ ಅಂಥ ಯೋಧರು ನಮಗೆ ಕೊಡುವಂಥ ರಕ್ಷಣೆಯನ್ನು ನಾವು ಹೇಗೆ ಬಳಸ್ಕೋತಾ ಇದ್ದೀವಿ ಒಳಗಿದ್ದಂಥವರು, ಆರಾಮಾಗಿರುವಂಥವ್ರು ಅನ್ನೋದು ಇಲ್ಲಿ ಪ್ರಶ್ನೆ. ಸೊ ಬಾಗಲಕೋಟೆಯ ಯೋಧ ಮಹೇಶ್ ಮಾರಿಗೊಂಡ, ದಯಾನಂದ್ ತಿರಕ್ಕನವರ್, ಬನ್ನಿ ಸಿ ಎಂ ಮಾತಾಡ್ತಿದ್ದಾರೆ ನೋಡೋಣ. ನಾವು ಬೆಳಗಾವಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಬೆಳಗಾವಿ ಈಗ ಪಾರ್ಥಿವ ಶರೀರ ಬಂದಿದೆ ಹುತಾತ್ಮ ಯೋಧರದ್ದು. ಸೊ ಬೆಳಗಾವಿಗೆ 2 ಹುತಾತ್ಮ ಯೋಧರ ಪಾರ್ಥಿವ ಶರೀರ ಜೊತೆಗೆ ಬೆಳಗಾವಿಯಲ್ಲಿ ಇವತ್ತೇ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಆಗ್ತಿರುವಂಥದ್ದು ನೀವು ಗಮನಿಸ್ತಾ ಇದ್ದೀವಿ. ಸೊ ಬೆಳಗಾವಿಗೆ 2 ಹುತಾತ್ಮ ಯೋಧರ ಪಾರ್ಥಿವ ಶರೀರ ಈಗ ತರಲಾಗಿದೆ. ದಯಾನಂದ್ ಬೆಳಗಾವಿ ತಾಲೂಕಿನ ಸಾಂಬ್ರಾ ನಿವಾಸಿ, ಬೆಳಗಾವಿ ತಾಲೂಕಿನ ಸಾಂಬ್ರಾದವರು. ಮಹೇಶ್ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ನಿವಾಸಿ. ಮಿಲಿಟರಿ ಆಸ್ಪತ್ರೆಗೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಗಿದೆ. ರಾಜ್ಯಕ್ಕೆ 3 ಯೋಧರ ಪಾರ್ಥಿವ ಶರೀರ. ಬೆಳಗಾವಿಯ ಮರಾಠ ರೆಜಿಮೆಂಟ್ ಮಿಲಿಟರಿ ಆಸ್ಪತ್ರೆ ಹುತಾತ್ಮ ಯೋಧರ ಅಂತಿಮ ದರ್ಶನಕ್ಕೆ ಅವಕಾಶ. ಸೊ ಮಿಲಿಟರಿ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹುತಾತ್ಮ ಯೋಧರಿಗೆ ಅಂತಿಮ ನಮನ ಸಲ್ಲಿಸಲಿರುವಂತಹ ಸಿಎಂ. ಇದು ಗೌರವ ಸಲ್ಲಿಸಲಿರುವಂತಹ ದೃಶ್ಯ. ನಿಜವಾದಂಥ ವೀರರು, ಹೀರೋಗಳು ದೇಶಕ್ಕೆ ಅಂತಂದ್ರೆ ಇವರೇನೆ. ಸೊ ಈಗ ನಾವು ನೋಡ್ತಿರೋ ಹಾಗೆ ಅನಾಹುತ ಇದು ನಿಜಕ್ಕೂ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಅನಾಹುತ. ಭಯೋತ್ಪಾದಕರ ಜೊತೆಗೆ ಶೂಟೌಟ್ಗಳಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಏನು ಸಾವು ನೋವುಗಳಾಗುತ್ತಲ್ಲ, ಹುತಾತ್ಮರಾಗುವಂಥದ್ದು, ಅದು ಒಂದು ಬೇರೆ ರೀತಿಯಾದಂಥ ಒಂದು ವಿಚಾರ ಇರುತ್ತೆ. ಆದರೆ ಈ ಅಪಘಾತ ಆಗೋದು, ಕಂದಕಕ್ಕೆ ಬಸ್ ಬಿದ್ದು ಅಪಘಾತ ಆಗಿರುವಂಥ ಘಟನೆ ನಿಜಕ್ಕೂ ದುರದೃಷ್ಟವಶ. ಇನ್ನು ಉಡುಪಿಯಿಂದ ಹೊರಟಂಥ ಹುತಾತ್ಮ ಯೋಧನ ಪಾರ್ಥಿವ ಶರೀರ, ಹುತಾತ್ಮ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಶರೀರ ಈಗ ಅವರ ಮನೆ ತಲುಪ್ತಾ ಇದೆ. ಅವರ ತಾಯಿ ಕೂಡ ಕಣ್ಣೀರಿಡ್ತಾ ಇದ್ರು, ಅವರ ಕುಟುಂಬದವರು. ಕೆಲವೇ ಕ್ಷಣಗಳಲ್ಲಿ ತೆಕ್ಕಟ್ಟೆ ಜಂಕ್ಷನ್ಗೆ ಆಗಮನ. ಕೋಟೇಶ್ವರ ಮಾರ್ಗವಾಗಿ ಬಿಜಾಡಿವರೆಗೆ ಅಂತಿಮ ಯಾತ್ರೆಯನ್ನು ಸಲ್ಲಿಸಲಾಗುತ್ತೆ, ಅಂದರೆ ಒಂದು ಮಾಡಲಾಗುತ್ತೆ, ಅಂತಿಮ ನಮನ ಸಲ್ಲಿಸಲಾಗುತ್ತೆ. ಈಗಾಗಲೇ ವಿದ್ಯಾರ್ಥಿಗಳು ಕೂಡ, ಶಾಲಾ ಮಕ್ಕಳು ಕೂಡ ತಯಾರಾಗಿದ್ದಾರೆ. ಈ ಮಕ್ಕಳಿಗೆಲ್ಲ ಈ ಯೋಧರು ದೊಡ್ಡ ಪ್ರೇರಣೆ. ಅಂದರೆ ಈಗಿನಿಂದಲೇ ದೇಶದ ಬಗ್ಗೆ ಇರುವಂಥ ಅಭಿಮಾನ ಎಲ್ಲವನ್ನು ಕೂಡ ಮೀರಿ, ಬಡವ ಶ್ರೀಮಂತ, ಜಾತಿ ಧರ್ಮಗಳು, ಹಣ, ಇದೆಲ್ಲವನ್ನು ಕೂಡ ಮೀರಿ ನಿಲ್ಲುವಂಥದ್ದು ಇದೆಯಲ್ಲ, ಅದು ಯೋಧರು. ಸೊ ಕೋಟೇಶ್ವರ ಮಾರ್ಗವಾಗಿ ಬಿಜಾಡಿಯವರೆಗೆ ಅಂತಿಮ ಯಾತ್ರೆಗೆ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇದೇ ಹಿಂದೆ ಮನೆ ಬಿಟ್ಟು ಹೋಗಬೇಕಾದ್ರೆ ಕಾಶ್ಮೀರಕ್ಕೆ ಒಂದಷ್ಟು ಮತ್ತೆ ಬರ್ತೀನಿ ನಾನು ಈ ಥರ ರಜೆ ಸಿಗುವಂಥ ಸಂದರ್ಭದಲ್ಲಿ ಅಂತ ಹೇಳಿ ಹೊರಟಿರ್ತಾರೆ. ಆದರೆ ವಾಪಸ್ ಪಾರ್ಥಿವ ಶರೀರವಾಗಿ ಅಥವಾ ಅವರ ಮೃತದೇಹ ಮನೆಗೆ ಬರುತ್ತೆ ಅಂತಂದಾಗ ಆ ಕುಟುಂಬದವರಿಗೆ, ಆ ಊರಿನವರಿಗೆ ಅಲ್ಲಿವರೆಗೆ ಏನೋ ಒಂದು ನಿರೀಕ್ಷೆಗಳಿರುತ್ತೆ. ಏನೋ ಆಗದೆ ನನ್ನ ಮಗ ಸರ್ವಿಸ್ ಮುಗಿಸಿ ವಾಪಸ್ ಬರಲಿ ಅಂತಲೇ ಪ್ರತಿ ತಾಯಿ ತಂದೆ ಎಲ್ಲರೂ ಕೂಡ, ತಂದೆ ತಾಯಿ ಎಲ್ಲರೂ ಕೂಡ ಬೇಡ್ಕೊಳ್ಳೋದು. ಆದರೆ ಈಗ ಅನೂಪ್ ಕುಂದಾಪುರದ ಬಿಜಾಡಿ ನಿವಾಸಿ, ಅವರ ಮಕ್ಕಳು ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಉಡುಪಿಯ ದೃಶ್ಯಗಳನ್ನು. ಸೊ ದಾರಿಯುದ್ದಕ್ಕೂ ಕೂಡ ಶಾಲಾ ಮಕ್ಕಳು ಸಾಲಾಗಿ ನಿಂತಿದ್ದಾರೆ. ದೇಶ ಕಂಡಂತಹ ಹೆಮ್ಮೆಯ ಪುತ್ರ ಹುತಾತ್ಮರಾಗಿ ವಾಪಸ್ ತಮ್ಮ ಊರಿಗೆ ಬರ್ತಿರುವಂಥದ್ದು ಒಂದು ಕಡೆ ನೋವು, ಒಂದು ಕಡೆ ದೇಶಕ್ಕೋಸ್ಕರ ಸೇವೆ ಮಾಡಿದಂಥ ಹೆಮ್ಮೆ, ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇದು. ಸೊ ಕೆಲವೇ ಕ್ಷಣಗಳಲ್ಲಿ ತೆಕ್ಕಟ್ಟೆ ಜಂಕ್ಷನ್ಗೆ ಅನೂಪ್ ಕುಂದಾಪುರ, ಸೊ ಅವರ ಬಿಜಾಡಿ ನಿವಾಸಕ್ಕೆ ಅವರ ಪಾರ್ಥಿವ ಶರೀರ ತಲುಪುತ್ತೆ. ಸೊ ಪಾರ್ಥಿವ ಶರೀರದ ಆಗಮನಕ್ಕಾಗಿ ಕಾಯ್ತಿರುವಂಥ 100 ಮಂದಿ
ಸೊ ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ ಏನಿದೆ, ಸೊ ಅಲ್ಲಿ ಸೇನಾ ವಾಹನ ಸುಮಾರು 150ಕ್ಕಿಂತ ಹೆಚ್ಚಿನ ಆಳವಾದಂಥ ಕಂದಕಕ್ಕೆ ಬೀಳುತ್ತೆ. ಸೊ ಆಗ 5 ಯೋಧರು ಹುತಾತ್ಮರಾಗಿದ್ದಾರೆ, 12 ಮಂದಿ ಯೋಧರು ಗಾಯಗೊಂಡಿದ್ದಾರೆ. ಸೊ ಅದರಲ್ಲಿ ಆ 5 ಯೋಧರಲ್ಲಿ ನಮ್ಮ ರಾಜ್ಯದ 3 ದುರಂತದಲ್ಲಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ಮಾರಿಗುಂಡ 25 ವರ್ಷ ಅವರಿಗೆ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬಿಜಾಡಿಯ ಯೋಧ ಅನೂಪ್, ಹಾಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಅವರು ಕೂಡ ಸಾವನ್ನಪ್ಪಿದ್ದಾರೆ.